Flirt, the biggest flirt in Bangalore. ಚಂದನ್ ಅವರು ಫ್ಲರ್ಟ್ ತರ ಕಾಣ್ತಾರೆ. ನನಗೆ ರೈಟಿಂಗ್ ಇಷ್ಟ ಆಯ್ತು ಅಂಡ್ ಚಂದನ್ ಅವರು ಪ್ರಾಪರ್ ಫ್ಲರ್ಟ್ ತರ ಕಾಣ್ತಾರೆ. ಅದ್ರ ಮುಂದಕ್ಕೆ ಐ ಡೋಂಟ್ ವಾಂಟ್ ಟು ರಿವೀಲ್ ದ ಸ್ಟೋರಿ. ಸಾಧು ಸರ್ ತುಂಬಾ ಎಂಟರ್ಟೈನ್ ಮಾಡಿದ್ರು, ಬಹಳ ನಗಾಡಿದೆ, ನಾನು ಎಂಜಾಯ್ ಮಾಡಿದೆ ಸಿನಿಮಾನ. ಡೈಲಾಗ್ಸ್ ಇಷ್ಟ ಆಯ್ತು ನನಗೆ ಅಂಡ್ ಚಂದನ್ ಅವ್ರ ಫಸ್ಟ್ ವೆಂಚರ್ ಇದು. ಐ ವಾಂಟ್ ಟು ವಿಶ್ ಹಿಮ್ ಆಲ್ ದಿ ವೆರಿ ಬೆಸ್ಟ್. ಇನ್ನೂ ಬಹಳಷ್ಟು ಸಿನಿಮಾಗಳು ಮಾಡಬೇಕು ಅವರು. ತುಂಬಾ ಎಲಿಮೆಂಟ್ಸ್ ಮೆನ್ಷನ್ ಮಾಡಕ್ ಆಗಲ್ಲ ನಾನು ಕಾರಣಾಂತರಗಳಿಂದ, ಬಿಕಾಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಜನ ಅದನ್ನ ನೋಡ್ಲಿ, ಅದು ಥಿಯೇಟ್ರಲ್ಲೇ ಮಜಾ ಕೊಡುತ್ತೆ. ಸೊ ಐ ಡೋಂಟ್ ವಾಂಟ್ ಟು ರಿವೀಲ್ ಮಚ್ ಅಬೌಟ್ ದ ಫಿಲ್ಮ್, ಬಟ್ ಓವರ್ ಆಲ್ ನಿಮಿಕಾ ಅವರು, ಚಂದನ್, ದ ಹೋಲ್ ಕಾಸ್ಟ್ ಅಂಡ್ ಕ್ರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ಥರಲಿ ಎಂಟರ್ಟೈನ್ ಮಿ, ಖುಷಿ ಆಯ್ತು ಸಿನಿಮಾ ನೋಡಿ. ಥ್ಯಾಂಕ್ ಯು. ಮಾತ್ರ ತುಂಬಾ ಚೆನ್ನಾಗಿದೆ. ಟೋಟಲಿ ಎಂಟರ್ಟೈನ್ಮೆಂಟ್ ಮೂವಿ. 2 ಅವರ್ 40 ನಿಮಿಷದಲ್ಲಿ ಮಿನಿಮಮ್ 2 ಅವರ್ 25 ನಿಮಿಷ ನಾವೆಲ್ಲ ನಗಾಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ. ನಾವು ಬರೋದೇ ಎಂಟರ್ಟೈನ್ಮೆಂಟ್ಗೋಸ್ಕರ. ಈ ಪಿಕ್ಚರ್ ಅಲ್ಲಿ ಟೋಟಲಿ 75 to 80% ಎಂಟರ್ಟೈನ್ಮೆಂಟ್ ಇದೆ ಇದರಲ್ಲಿ. ರಿಯಲಿ ಗ್ರೇಟ್ ಪಿಕ್ಚರ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಹೊಸ ಮುಖ ಆದ್ರೂ ವೆರಿ ಗುಡ್ ಆಕ್ಟಿಂಗು. ಸೊ ಪಾತ್ರದಲ್ಲಿ ಅವರು ಒಳಗೋಗ್ಬಿಟ್ಟಿದ್ದಾರೆ. ಎಲ್ಲಾ ಪಾತ್ರದಲ್ಲೂ ಅಷ್ಟು ನಟನೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರು ತಲೆಗೂ ಹೋಗುವಂತ ಫಿಲ್ಮ್ ಇದು. ಪ್ರತಿಯೊಂದು ಫ್ಯಾಮಿಲಿ ನೋಡ್ಬೇಕಿತ್ತು ಆ ತರ ಮೂವಿ. ರಿಯಲಿ ಗ್ರೇಟ್ ಮೂವಿ, ಸೂಪರ್, ಎಕ್ಸಲೆಂಟ್, ಆಲ್ ದ ಬೆಸ್ಟ್. ನನಗೆ ಗೊತ್ತಿರಲ್ಲ ಲೆಕ್ಕ, ಅವ್ರಿಗೆ ಗೊತ್ತಿರತ್ತೆ. 99 ಅಂತ ನಾನು ಹೇಳ್ಬೋದು ಇವಾಗ ನೋಡ್ಬಿಟ್ಟು. ಈ ಸಿನಿಮಾ ನಾನು ಫ್ರೀ ಆಗಿ ಮಾಡಿಲ್ಲ, ಅವ್ರ ಪ್ರೀತಿಗೋಸ್ಕರ ಮಾಡಿರೋದು. ಸೊ ಅದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಅಂಡ್ ಸಿನಿಮಾ ನೀವು ನೋಡ್ದಂಗೆ ಅದ್ಭುತವಾಗಿ ಬಂದಿದೆ. ಎಲ್ಲರದ್ದು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಈ ತರ ಒಂದು ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳು ಬರ್ತಾ ಇರೋದು ತುಂಬಾ ಕಡಿಮೆ ನಮ್ಮ ಕನ್ನಡದಲ್ಲಿ. ಇದನ್ನ ಗೆಲ್ಲಿಸೋದು ನಿಮ್ ಕೈನಲ್ಲಿದೆ, ನೋಡೋ ಆಡಿಯನ್ಸ್ ಕೈನಲ್ಲಿದೆ. ಬಂದ್ ಥಿಯೇಟರ್ನಲ್ಲಿ ಸಿನಿಮಾ ನೋಡಿ. ಲೈಕ್ ಆಲ್ ಆಫ್ ಯು ಎಂಜಾಯ್ಡ್, ಎಲ್ಲರೂ ಎಂಜಾಯ್ ಮಾಡ್ತಾರೆ. ದಿನ ನಾ ಕಾಯ್ತಾ ಇದ್ದೀನಿ ಒಂದೊಂದು. ಇವತ್ತು ಇನ್ನು ನವೆಂಬರ್ ಅಲ್ಲೇ ಇದೀವ ಅಂತ ಅನ್ನಿಸ್ತಾ ಇದೆ. ಡಿಸೆಂಬರ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ, ವೇಟ್ ಮಾಡ್ತಾ ಇದ್ದೀನಿ. ದಿನ ಎಣಿಸ್ಕೊಂಡು ಕೂತಿದ್ದೀನಿ. ಸೊ ಇದನ್ನ ನಾನು ಸುಮಾರು ವರ್ಷದಿಂದ ಇನ್ಫ್ಯಾಕ್ಟ್ ವೇಟ್ ಮಾಡ್ತಿದ್ದೆ ಈ ಮೂವಿಗೆ. ಆ ಸ್ಟೋರಿನ ಮೊದಲು ಕೂಡ ಸ್ವಲ್ಪ ಕೇಳಿದೆ, ಬಟ್ ಸ್ಕ್ರೀನ್ ಅಲ್ಲಿ ನೋಡಿದಾಗ ತುಂಬಾ ಡಿಫ್ರೆಂಟ್ ಆಗಿದೆ. ಎಲ್ಲೂ ಒಂದು ನಿಮಿಷನೂ ನಿಮ್ಗೆ ಬೋರಿಂಗ್ ಅನ್ಸಲ್ಲ. ಮೂರ್ ಗಂಟೆ ಯಾವಾಗ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಅಂಡ್ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಒಂದು ಟ್ವಿಸ್ಟ್ಗೆ ಅಥವಾ ಆ ಒಂದು ರೈಟಿಂಗ್ ಅವ್ರು ಅವ್ರ ಕಲೆನ್ ತೋರಿಸಿದ್ದಾರೆ ಚಂದನ್ ಅವರು. ಐ ಮೀನ್ ಆಬ್ವಿಯಸ್ಲಿ ಇಟ್ಸ್ ಅ ಸಕ್ಸಸ್. And very good luck to Kavita and Chandan, and hoping them to see them smile. Our struggle na nan sumaru varshangatle nodkondu bandidini ee movie indagade, and hopefully everything goes good. ನೋಡಿ ಈ ತರ ಎಲ್ಲ ಇದ್ಬಿಟ್ರೆ ರಿಯಲ್ ಲೈಫ್ ಅಲ್ಲಿ ತುಂಬಾ ಕಷ್ಟ. ಆದ್ರೆ ತುಂಬಾ ಜೆನ್ಯೂನ್. ಚಂದು ಅಂತೂ ಸೂಪರ್. ಗೊತ್ತಿಲ್ಲ ನನಗೆ, ನಾನು 6:30 ಬಂದೆ, ನಂಗೆ ಗೊತ್ತಿಲ್ಲ. ಸಿನಿಮಾ ಸೂಪರ್. ಈ ತರ ಹೆಣ್ಮಕ್ಳು ಇದ್ಬಿಟ್ರೆ ಬಹಳ ಕಷ್ಟ ಅಲ್ವಾ ಜೀವನ ಮಾಡೋದು. ಅದೇ ಕ್ಲಬ್ ಅಲ್ಲ. ಖುಷಿ ಆಯ್ತು. So I was not expecting the movie to be so good. Like first ಬರುವಾಗ ಓಕೆ, ನಾನು ಕನ್ನಡ ಮೂವಿ ಸ್ವಲ್ಪ ಕಡಿಮೆ ನೋಡೋದು, but I was not expecting the movie to be so good. But very unexpected scenes here. Like second half is really good. So that's what I want to say. All the best for the movie, and it's really good. Everyone should watch. And it is not according to the name, like flirt and ಸಿನಿಮಾ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನಾನು ಕೇಳಬೇಕು. ನಮಗನ್ಸೋದು, ನಾವು ಸಿನಿಮಾದಲ್ಲಿ ಕೆಲಸ ಮಾಡಿರೋರಲ್ವಾ, ನಾವು ಹೆಂಗೆ ಆ್ಯಕ್ಟ್ ಮಾಡಿದ್ದೀವಿ, ಸಿನಿಮಾ ಎಷ್ಟು ಲೆಂತ್ ಇದೆ, ಚೆನ್ನಾಗಿದೆಯಾ, ಜನಕ್ಕೆ ಇಷ್ಟ ಆಗುತ್ತಾ, ಬರೀ ಈ ಆ್ಯಂಗಲಲ್ಲೇ ನಾವು ಒಂದು ಸಿನಿಮಾ ನೋಡ್ತಾ ಇರ್ತೀವಿ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಸೆಲೆಬ್ರಿಟೀಸ್ಗಳು ಮಾತ್ರ ಅಲ್ಲದೆ ಆಡಿಯನ್ಸ್ನು ಕೂಡ ಜೊತೆ ಕರ್ಕೊಂಡು ಬಂದಿದ್ರು. ಅವ್ರ ರಿಯಾಕ್ಷನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ಒಂದೊಂದು ಸಿನಿಮಾನ ಬೇರೆ ಬೇರೆ ಕಾರಣಗಳಿಗೆ ಒಪ್ಕೊಳ್ತಾ ಇರ್ತೀವಿ. ನಾನು ಈ ಸಿನಿಮಾ ಒಪ್ಕೊಂಡಿದ್ದು ಜಸ್ಟ್ ಬಿಕಾಸ್ ಆಫ್ ಚಂದು.